ಈಗಾಗಲೇ ಕಾವೇರ್ತಾ ಇದೆ. ಬಿಜೆಪಿ ನಾಯಕರು ಬಿ ನಾಗೇಂದ್ರ ರಾಜೀನಾಮೆ ನೀಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಹೋರಾಟಕ್ಕಿಳಿದಿದ್ದಾರೆ. ಕಪ್ಪು ಪಟ್ಟಿಯನ್ನ ಬೀಸೋದ್ರ ಮೂಲಕ ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೊಡ್ಲೇಬೇಕು ನಾಗೇಂದ್ರ ರಾಜೀನಾಮೆಯನ್ನ ನೀಡಲೇಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಇಶ್ಯೂ ಆಗಿತ್ತು, ಅದನ್ನ ಮತ್ತೆ ಈ ಗ್ರಾಮ ಠಾಣೆಗಳ ಸಮಸ್ಯೆ ಏನಿದಾವೆ ಪರಿಹಾರ ಆಗ್ತಕ್ಕಂಥದಕ್ಕೆ ಸಾಧ್ಯ ಆಗ್ತದೆ. ಗ್ರಾಮ ಠಾಣೆನ ಮತ್ತೆ ವಿಸ್ತರಿಸಬೇಕು ಅಂತ ನನ್ನ ಒತ್ತಾಯ. ಸಭಾಪತಿಗಳೇ, ನಾನೀಗಾಗಲೇ ಅವ್ರು ಹೇಳಿದ್ದೇನೆ, ಈ ಸರ್ವೆಯನ್ನು ಮಾಡ್ತಕ್ಕಂಥ ಪ್ರಕ್ರಿಯೆ ಈಗ ನಾವು ಗ್ಯಾರಂಟಿ ಅವಧಿ 30 ವರ್ಷ ಮುಕ್ತಾಯವಾಗೋಗಿದೆ. ಅದನ್ನ ಸರ್ವೆ ಮಾಡಬೇಕು. ಅವರಿಗೆ ಈ ಸ್ವತ್ತು ಕೊಡ್ತೀವಿ ಅಂತ ಹೇಳಿದ್ರು. ಯಾಕೆಂದ್ರೆ ಅವರಿಗೆ ಪತ್ರಗಳಿರೋದಿಲ್ಲ, ಯಾವುದಿರಲ್ಲ, ಕೊಟ್ಟಿದ್ದಾರೆ ಅಂತ ಹೇಳಿ ಅದಕ್ಕೆ ಒಂದು ಲೆಜಿಟಿಮೇಸಿ ಕೊಡಬೇಕು ಅಂತ ಹೇಳಿ ನಾವು ಈಗ ಸುಳ್ಳಿತು ಜಾರಿಗೆ ತಂದಿರ್ತಕ್ಕಂಥದ್ದು. ಅದರಿಂದ ರಾಜ್ಯದಲ್ಲಿ ಗ್ರಾಮ ಠಾಣಾ ಅಳತೆ ಮತ್ತು ನಕ್ಷೆ ತಯಾರಿಸುವ ಕಾರ್ಯ ಈಗ ಪ್ರಗತಿಯಲ್ಲಿ ನಡೀತಾ ಇದೆ. ಅದರಿಂದ ಅದು ಮುಗಿದ ಮೇಲೆ ನಮಗೆ ಒಂದು ವಸ್ತುಸ್ಥಿತಿ ಗೊತ್ತಾಗ್ತದೆ. ರಿಪೋರ್ಟ್ ಅನ್ನು ನಾನು ಮುಂದಿನ ಶಿವಕುಮಾರ್ ಸರ್ಕಾರಕ್ಕೆ ಶಿವಕುಮಾರ್ ಸರ್ಕಾರಕ್ಕೆ ಕೊಡಲೇಬೇಕು ರಾಜೀನಾಮೆ ಕೊಡಲೇಬೇಕು. ಎಲ್ಲೋಯ್ತು ವಿಚಾರದಲ್ಲಿ ಕೇಳಿ ಕರ್ನಾಟಕ ರಾಜ್ಯದ